ಆತ್ಮೀಯ ವಿದ್ಯಾರ್ಥಿಗಳೇ, ಹಿಂದಿನ ಒಂದು ತರಗತಿಯಲ್ಲಿ ನಾವು ಮೊದಲನೆಯ ಅಧ್ಯಾಯ ಸಂಪ್ರದಾಯ ಪಂಥದ ಉದ್ಯೋಗ ಸಿದ್ಧಾಂತದ ವಿಮರ್ಶಾತ್ಮಕ ಅಂಶಗಳನ್ನು ಕುರಿತು ಚರ್ಚಿಸಿದ್ವಿ. ಕಳೆದ ತರಗತಿಯಲ್ಲಿ ನಾವು ಮೊದಲನೆಯ ಅಧ್ಯಾಯವನ್ನು ಪೂರ್ಣಗೊಳಿಸಿರ್ತಕ್ಕಂಥದ್ದು. ಮೊದಲನೆಯ ಅಧ್ಯಾಯ ಸಂಪ್ರದಾಯ ಪಂಥದ ಉದ್ಯೋಗ ಸಿದ್ಧಾಂತ. ಸಂಪ್ರದಾಯ ಪಂಥದ ಉದ್ಯೋಗ ಸಿದ್ಧಾಂತವನ್ನು JBC ಅವರ ಮಾರುಕಟ್ಟೆಯ ನಿಯಮದ ಒಂದು ಪ್ರಕಾರವಾಗಿ ವಿಶ್ಲೇಷಣೆ ಮಾಡಿರ್ತಕ್ಕಂಥದ್ದು. ಆ ಸಂಪ್ರದಾಯ ಪಂಥದ ಉದ್ಯೋಗ ಸಿದ್ಧಾಂತವನ್ನು ರೇಖಾಚಿತ್ರದ ಮೂಲಕ ನಾವು ಹಿಂದಿನ ತರಗತಿಗಳಲ್ಲಿ ವಿಶ್ಲೇಷಣೆ ಮಾಡಿರ್ತಕ್ಕಂಥದ್ದು. ಹಾಗೆಯೇ ಸಂಪ್ರದಾಯ ಪಂಥದ ಅರ್ಥಶಾಸ್ತ್ರಜ್ಞರ ಪ್ರಕಾರ ಆರ್ಥಿಕ ವ್ಯವಸ್ಥೆಯಲ್ಲಿ ಕೆಲವೊಂದಿಷ್ಟು ಸಲ ಆಕಸ್ಮಿಕವಾಗಿ ಏನಾದರೂ ನಿರುದ್ಯೋಗ ಸಂಭವಿಸಿತು ಅಂತಂದರೆ ಅದು ತಾತ್ಕಾಲಿಕ ನಿರುದ್ಯೋಗವಾಗಿರ್ತದೆ. ಅದನ್ನು ನಾವು ಪರಿಹಾರ ಕ್ರಮಗಳನ್ನು ಅನುಷ್ಠಾನಕ್ಕೆ ತರೋದ್ರ ಮೂಲಕ, ಅಂದರೆ ನಿರುದ್ಯೋಗಕ್ಕೆ ಸಂಪ್ರದಾಯ ಪಂಥದ ಪರಿಹಾರ ಕ್ರಮಗಳು ಏನು, ಕೂಲಿಯ ಕಡಿತ, ಬಡ್ಡಿಯ ದರದಲ್ಲಿ ಬದಲಾವಣೆ, ಬೆಲೆಗಳಲ್ಲಿ ಬದಲಾವಣೆಯನ್ನು ತರೋದ್ರ ಮೂಲಕ ಮತ್ತೆ ಆ ತಾತ್ಕಾಲಿಕ ನಿರುದ್ಯೋಗವನ್ನು ಪೂರ್ಣ ಉದ್ಯೋಗವನ್ನಾಗಿ ಹೇಗೆ ಪರಿವರ್ತನೆ ಮಾಡಬಹುದು ಅನ್ನೋದ್ರ ಬಗ್ಗೆ ಹಿಂದಿನ ತರಗತಿಯಲ್ಲಿ ನಾವು ತಿಳ್ಕೊಂಡಿರ್ತಕ್ಕಂಥದ್ದು. ಹಾಗೆಯೇ ಈ ಸಂಪ್ರದಾಯ ಪಂಥದ ಉದ್ಯೋಗ ಸಿದ್ಧಾಂತವನ್ನು ಆಧುನಿಕ ಅರ್ಥಶಾಸ್ತ್ರಜ್ಞರು ಕಟುವಾಗಿ ಟೀಕಿಸುವುದರ ಮೂಲಕ, ವಿಮರ್ಶಿಸುವುದರ ಮೂಲಕ ಅವರದೇ ಆದಂಥ ಹೊಸ ಒಂದು ಸಿದ್ಧಾಂತವನ್ನು ರಚನೆ ಮಾಡಿರ್ತಕ್ಕಂಥದ್ದು. ಇದಿಷ್ಟು ಮೊದಲನೆಯ ಅಧ್ಯಾಯದ ವಿಷಯ ವಸ್ತುವನ್ನು ಹಿಂದಿನ ಒಂದು ತರಗತಿಗಳಲ್ಲಿ ನಾವು ಸಂಪೂರ್ಣವಾಗಿ ತಿಳಿದುಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಹಿಂದಿನ ತರಗತಿಯಲ್ಲಿ ನಾವು ಮೊದಲನೆಯ ಅಧ್ಯಾಯವನ್ನು ಪೂರ್ಣಗೊಳಿಸಿದ್ವಿ. ಇವತ್ತಿನ ಒಂದು ತರಗತಿಯಲ್ಲಿ ಎರಡನೆಯ ಅಧ್ಯಾಯವನ್ನು ಪ್ರಾರಂಭಿಸ್ತಕ್ಕಂಥದ್ದು, ಸೆಕೆಂಡ್ ಯೂನಿಟ್. ಎರಡನೆಯ ಅಧ್ಯಾಯ ಯಾವುದು ಅಂತಂದರೆ ಕೇನ್ಸ್ ರವರ ವರಮಾನ ಮತ್ತು ಉದ್ಯೋಗ ಸಿದ್ಧಾಂತ. ಹೌದಾ? ಇದನ್ನು ನಾವು ಆಧುನಿಕ ಉದ್ಯೋಗ ಸಿದ್ಧಾಂತ ಅಂತಲೂ ಕೂಡ ಕರಿತೀವಿ. ಕೇನ್ಸ್ ರವರ ವರಮಾನ, ಉತ್ಪನ್ನ ಮತ್ತು ಉದ್ಯೋಗ ಸಿದ್ಧಾಂತ ಅಂತಲೂ ಕೂಡ ಕರಿತಾ ಇದ್ದೀವಿ. ಹಾಗಾಗಿ ಆಧುನಿಕ ಅರ್ಥಶಾಸ್ತ್ರಜ್ಞರಾಗಿರ್ತಕ್ಕಂತಹ ಜಾನ್ ಮೆನಾರ್ಡ್ ಕೇನ್ಸ್ ಎಂಬ ಅರ್ಥಶಾಸ್ತ್ರಜ್ಞ ಸಂಪ್ರದಾಯ ಪಂಥದ ಉದ್ಯೋಗ ಸಿದ್ಧಾಂತವನ್ನು ವಿಮರ್ಶೆ ಮಾಡೋದ್ರ ಮೂಲಕ ತಮ್ಮದೇ ಆದಂತಹ ಆಧುನಿಕ ಉದ್ಯೋಗ ಸಿದ್ಧಾಂತವನ್ನು ಇಲ್ಲಿ ವಿಶ್ಲೇಷಣೆ ಮಾಡಿರ್ತಕ್ಕಂಥದ್ದು. JM ಕೇನ್ಸ್ ರವರು ಈ ಶತಮಾನದ ಪೂರ್ವಾರ್ಧದ ಅತ್ಯಂತ ಪ್ರಮುಖ ಶ್ರೇಷ್ಠ ಅರ್ಥಶಾಸ್ತ್ರಜ್ಞರು. 20ನೇ ಶತಮಾನದ ಪೂರ್ವಾರ್ಧದ ಶ್ರೇಷ್ಠ ಅರ್ಥಶಾಸ್ತ್ರಜ್ಞ ಜಾನ್ ಮೆನಾರ್ಡ್ ಕೇನ್ಸ್. ಜಾನ್ ಮೆನಾರ್ಡ್ ಕೇನ್ಸ್ ರವರು 1936ರಲ್ಲಿ ಪ್ರಕಟಪಡಿಸಿರ್ತಕ್ಕಂತಹ ಉದ್ಯೋಗ, ಬಡ್ಡಿ ಮತ್ತು ಹಣದ ಸಾಮಾನ್ಯ ಸಿದ್ಧಾಂತ, ದ ಜನರಲ್ ಥಿಯರಿ ಆಫ್ ಎಂಪ್ಲಾಯ್ಮೆಂಟ್, ಇಂಟ್ರೆಸ್ಟ್ ಆ್ಯಂಡ್ ಮನಿ ಎಂಬ ಗ್ರಂಥವು ಅರ್ಥಶಾಸ್ತ್ರದ ಇತಿಹಾಸದಲ್ಲಿ ಒಂದು ಮಹತ್ವದ ಮೈಲುಗಲ್ಲಾಗಿರ್ತಕ್ಕಂಥದ್ದು. ಹಾಗಾಗಿ JM ಕೇನ್ಸ್ ಈ ಒಂದು ಶತಮಾನದ ಪೂರ್ವಾರ್ಧದ ಅತ್ಯಂತ ಪ್ರಮುಖ ಅರ್ಥಶಾಸ್ತ್ರಜ್ಞರಾಗಿರ್ತಕ್ಕಂಥದ್ದು. 1936ರಲ್ಲಿ ಅವರು ಪ್ರಕಟಪಡಿಸಿರ್ತಕ್ಕಂತಹ ಉದ್ಯೋಗ, ಬಡ್ಡಿ ಮತ್ತು ಹಣದ ಸಾಮಾನ್ಯ ಸಿದ್ಧಾಂತ ಎಂಬ ಗ್ರಂಥ ಅರ್ಥಶಾಸ್ತ್ರದ ಇತಿಹಾಸದಲ್ಲಿ ಒಂದು ಹೊಸ ಮೈಲುಗಲ್ಲಾಗಿರ್ತಕ್ಕಂಥದ್ದು. ಈ ಗ್ರಂಥದಲ್ಲಿ ಕೇನ್ಸ್ ರವರು ವಾಸ್ತವಿಕ ಕಲ್ಪನೆಗಳನ್ನು ಆಧರಿಸಿ, ವಾಸ್ತವಿಕ ಊಹೆಗಳನ್ನು ಆಧರಿಸಿ ರಚಿತವಾಗಿರ್ತಕ್ಕಂತಹ ಇಲ್ಲಿ ಕೆಲವೊಂದಿಷ್ಟು ಸಾಂಪ್ರದಾಯಿಕ ಅರ್ಥಶಾಸ್ತ್ರಜ್ಞರ ಉದ್ಯೋಗ ಸಿದ್ಧಾಂತವನ್ನು ಕೇನ್ಸ್ ಕಟುವಾಗಿ ಖಂಡಿಸಿರ್ತಕ್ಕಂಥದ್ದು. ಕೇನ್ಸ್ ರವರು ನಿರುದ್ಯೋಗ ನಿಜವಾದ ಕಾರಣಗಳನ್ನು ಪರಿಶೀಲಿಸುತ್ತಾ ಉದ್ಯೋಗ ಸಿದ್ಧಾಂತದ ವೈಜ್ಞಾನಿಕ ವಿವರಣೆಯನ್ನು ನೀಡಿರ್ತಕ್ಕಂಥದ್ದು. ಕೇನ್ಸ್ ರವರು ನಿರುದ್ಯೋಗದ ನಿಜವಾದ ಕಾರಣಗಳನ್ನು ಪರಿಶೀಲನೆ ಮಾಡುತ್ತಾ ಉದ್ಯೋಗ ಸಿದ್ಧಾಂತದ ವೈಜ್ಞಾನಿಕ ವಿವರಣೆಯನ್ನು ಕೇನ್ಸ್ ಈ ಒಂದು ಅಧ್ಯಾಯದಲ್ಲಿ ವಿಶ್ಲೇಷಣೆ ಮಾಡಿರ್ತಕ್ಕಂಥದ್ದು. ಕೇನ್ಸ್ ರವರ ಈ ಉದ್ಯೋಗ ಸಿದ್ಧಾಂತಕ್ಕೆ ಬೇಡಿಕೆಯ ಕೊರತೆಯ ಸಿದ್ಧಾಂತ ಅಂತಲೂ ಕೂಡ ಕರೀತಾ ಇರ್ತಕ್ಕಂಥದ್ದು, ಪರಿಣಾಮಕಾರಿ ಬೇಡಿಕೆಯ ಕೊರತೆಯ ಸಿದ್ಧಾಂತ ಅಂತಲೂ ಕೂಡ ಕರೀತಾ ಇರ್ತಕ್ಕಂಥದ್ದು, ಅನುಭೋಗ ಮತ್ತು ಹೂಡಿಕೆಗಳ ಮೇಲಿನ ವೆಚ್ಚದ ಕೊರತೆಯ ಸಿದ್ಧಾಂತ ಎಂಬುದಾಗಿಯೂ ಕೂಡ ಕರೀತಾ ಇರ್ತಕ್ಕಂಥದ್ದು. ಹಾಗಾಗಿ
ಕೇನ್ಸ್ರವರ ಸಿದ್ಧಾಂತವನ್ನು ಹಲವಾರು ಹೆಸರುಗಳಿಂದ ಇಲ್ಲಿ ಕರೆಯಲ್ಪಡ್ತಕ್ಕಂಥದ್ದು. ಒಂದು ಕಡೆ ಪರಿಣಾಮಕಾರಿ ಬೇಡಿಕೆಯ ಕೊರತೆಯ ಸಿದ್ಧಾಂತ ಅಂತ ಕರಿತೀವಿ, ಮತ್ತೊಂದು ಕಡೆಗೆ ಪರಿಣಾಮಕಾರಿ ಬೇಡಿಕೆಯ ಕೊರತೆಯ ಸಿದ್ಧಾಂತ ಅಂತ ಕರಿತೀವಿ. ಹೌದಾ? ನಿರುದ್ಯೋಗಕ್ಕೆ ಇಲ್ಲಿ ಏನು ಕಾರಣ ಅನ್ನೋದ್ರ ಬಗ್ಗೆ ಕೇನ್ಸ್ ತಮ್ಮ ಈ ಒಂದು ಗ್ರಂಥದಲ್ಲಿ ಸವಿಸ್ತಾರವಾಗಿ ವಿಶ್ಲೇಷಣೆ ಮಾಡಿರ್ತಕ್ಕಂಥದ್ದು. ಸೊ ಕೇನ್ಸ್ರವರು ಉದ್ಯೋಗ ಸಿದ್ಧಾಂತಕ್ಕೆ ಈ ಬೇಡಿಕೆಯ ಕೊರತೆಯ ಸಿದ್ಧಾಂತ ಎಂಬುದಾಗಿಯೂ ಕೂಡ ನಾವು ಕರಿತಾ ಇದ್ದೀವಿ. ಪರಿಣಾಮಕಾರಿ ಬೇಡಿಕೆಯ ಕೊರತೆಯೇ ನಿರುದ್ಯೋಗಕ್ಕೆ ಮುಖ್ಯ ಕಾರಣ ಅನ್ನೋದು ಕೇನ್ಸ್ರವರು ಒತ್ತಿ ಹೇಳಿರ್ತಕ್ಕಂಥದ್ದು. ಅಂದರೆ ಕೇನ್ಸ್ರವರ ಪ್ರಕಾರ ನಿರುದ್ಯೋಗಕ್ಕೆ ಮುಖ್ಯ ಕಾರಣ ಏನು ಅಂತಂದರೆ ಪರಿಣಾಮಕಾರಿ ಬೇಡಿಕೆಯ ಕೊರತೆ. ಪರಿಣಾಮಕಾರಿ ಬೇಡಿಕೆಯ ಕೊರತೆ ಅಂದರೆ ಉತ್ಪಾದಿಸಿದ ಎಲ್ಲ ಸರಕುಗಳು ಮಾರುಕಟ್ಟೆಯಲ್ಲಿ ಮಾರಾಟವಾಗದೆ ಸ್ವಲ್ಪ ಸರಕುಗಳು ಹಾಗೆಯೇ ಉಳಿಯತಕ್ಕಂಥದ್ದು. ಅಂದರೆ ಆ ಸರಕುಗಳಿಗೆ ಉಳಿಯತಕ್ಕಂಥ ಸರಕುಗಳಿಗೆ ಮಾರುಕಟ್ಟೆಯಲ್ಲಿ ಬೇಡಿಕೆ ಇಲ್ಲದೆ ಇರತಕ್ಕಂಥದ್ದು. ಅಂದರೆ ಅಷ್ಟು ಸರಕುಗಳನ್ನು ಕೊಳ್ಳುವವರು ಇಲ್ಲ ಎಂಬುದನ್ನು ಸೂಚಿಸ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಅಲ್ಲಿ ಮಾರಾಟವಾಗದೆ ಸರಕುಗಳು ಉಳಿಯೋದ್ರಿಂದ ಅಲ್ಲಿ ಉತ್ಪಾದಕತೆಯನ್ನು ತಗ್ಗಿಸಬೇಕಾಗುತ್ತೆ, ಉತ್ಪಾದಕತೆಯನ್ನು ಕಡಿಮೆ ಮಾಡಬೇಕಾಗುತ್ತೆ. ಉತ್ಪಾದನೆಯನ್ನು ಕಡಿಮೆ ಮಾಡಬೇಕು ಅಂತಂದರೆ ಹೆಚ್ಚುವರಿ ಸರಕುಗಳ ಉತ್ಪಾದನೆಯಲ್ಲಿ ಇರ್ತಕ್ಕಂಥ ಕಾರ್ಮಿಕರನ್ನು ಕೆಲಸದಿಂದ ತೆರವುಗೊಳಿಸಬೇಕಾಗುತ್ತೆ. ಆಗ ನಿರುದ್ಯೋಗ ಸಹಜವಾಗಿ ಅಲ್ಲಿ ಕಂಡು ಬರುತ್ತೆ ಅನ್ನೋದು ಕೇನ್ಸ್ರವರ ಒಂದು ವಾದವಾಗಿರ್ತಕ್ಕಂಥದ್ದು. ಸೊ ಕೇನ್ಸ್ರವರು ಪರಿಶೀಲಿಸಿರ್ತಕ್ಕಂಥ ಸಿದ್ಧಾಂತವು ಆರ್ಥಿಕ ಚಿಂತನೆಯಲ್ಲಿ ಒಂದು ಕ್ರಾಂತಿಯನ್ನೇ ಎಬ್ಬಿಸಿರೋದ್ರಿಂದ ಅವರ ಅರ್ಥಶಾಸ್ತ್ರಕ್ಕೆ ನಾವು ನವೀನ ಅರ್ಥಶಾಸ್ತ್ರ ಎಂಬುದಾಗಿ ಕರೀತಾ ಇದ್ದೀವಿ. ಕೇನ್ಸ್ರವರು ಪರಿಶೀಲಿಸಿದ ಈ ಒಂದು ಸಿದ್ಧಾಂತ ಆರ್ಥಿಕ ಚಿಂತನೆಯಲ್ಲಿ ಒಂದು ಕ್ರಾಂತಿಯನ್ನೇ ಎಬ್ಬಿಸಿರ್ತಕ್ಕಂಥದ್ದು. ಇದರಿಂದ ಅವರ ಅರ್ಥಶಾಸ್ತ್ರಕ್ಕೆ, ಕೇನ್ಸ್ರವರ ಅರ್ಥಶಾಸ್ತ್ರಕ್ಕೆ ನಾವು ನವೀನ ಅರ್ಥಶಾಸ್ತ್ರ ಎಂಬುದಾಗಿ ಕರೀತಾ ಇರ್ತಕ್ಕಂಥದ್ದು. 18ನೇ ಶತಮಾನದಲ್ಲಿ ಆಡಮ್ ಸ್ಮಿತ್ರವರ ರಾಷ್ಟ್ರಗಳ ಸಂಪತ್ತು ಎಂಬ ಗ್ರಂಥಕ್ಕೆ ಎಷ್ಟು ಮನ್ನಣೆ ಸಿಕ್ಕಿತ್ತೋ 20ನೇ ಶತಮಾನದಲ್ಲಿ ಕೇನ್ಸ್ರವರ ಸಾಮಾನ್ಯ ಸಿದ್ಧಾಂತಕ್ಕೆ ಅಷ್ಟೇ ಮನ್ನಣೆ ಜಾಗತಿಕ ಮಟ್ಟದಲ್ಲಿ ಸಿಕ್ಕಿರ್ತಕ್ಕಂಥದ್ದು. ಸೊ ಆಡಮ್ ಸ್ಮಿತ್ ಅರ್ಥಶಾಸ್ತ್ರದ ಪಿತಾಮಹ. 1776ರಲ್ಲಿ ಆಡಮ್ ಸ್ಮಿತ್ ರವರು ತಾವು ಪ್ರಕಟಪಡಿಸಿರ್ತಕ್ಕಂಥ ಪ್ರಸಿದ್ಧ ಗ್ರಂಥ ವೆಲ್ತ್ ಆಫ್ ನೇಷನ್, ರಾಷ್ಟ್ರಗಳ ಸಂಪತ್ತು ಎಂಬ ಗ್ರಂಥಕ್ಕೆ ಜಾಗತಿಕ ಮಟ್ಟದಲ್ಲಿ ಎಷ್ಟು ಮಾನ್ಯತೆ ಸಿಕ್ಕಿತ್ತು, ಮನ್ನಣೆ ಸಿಕ್ಕಿತ್ತು, 20ನೇ ಶತಮಾನದಲ್ಲಿ ಕೇನ್ಸ್ರವರ ಸಾಮಾನ್ಯ ಸಿದ್ಧಾಂತಕ್ಕೂ ಕೂಡ ಅಷ್ಟೇ ಜಾಗತಿಕ ಮನ್ನಣೆ ಸಿಕ್ಕಿರ್ತಕ್ಕಂಥದ್ದು. ಹಾಗಾಗಿ ಜಾನ್ ಮೆನಾರ್ಡ್ ಕೇನ್ಸ್ರವರನ್ನ ಆಧುನಿಕ ಅರ್ಥಶಾಸ್ತ್ರದ ಪಿತಾಮಹ ಅಂತ ಕರೀತಾರೆ. ಸೊ ಆಡಮ್ ಸ್ಮಿತ್ ರವರು ಅರ್ಥಶಾಸ್ತ್ರದ ಮೂಲ ಪಿತಾಮಹ ಆಗಿದ್ರೆ ಜಾನ್ ಮೆನಾರ್ಡ್ ಕೇನ್ಸ್ ರವರು ಆಧುನಿಕ ಅರ್ಥಶಾಸ್ತ್ರದ ಪಿತಾಮಹರಾಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಯಾಕೆ ನಾವು ಈ ಕೇನ್ಸ್ ರವರನ್ನ ಆಧುನಿಕ ಅರ್ಥಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ ಅಂತಂದ್ರೆ 1929ರಿಂದ 32ರ ಕಾಲಾವಧಿಯಲ್ಲಿ ಇಡೀ ಜಗತ್ತೇ ಆರ್ಥಿಕ ಬಿಕ್ಕಟ್ಟಿಗೆ ತಳ್ಳಲ್ಪಟ್ಟಿತ್ತು. ಇಡೀ ಜಗತ್ತಿನ ಎಲ್ಲ ರಾಷ್ಟ್ರಗಳ ಆರ್ಥಿಕತೆಯು ಬಿಕ್ಕಟ್ಟಿನಲ್ಲಿ ಸಿಲುಕಿಕೊಂಡು ನರಳುತ್ತಾ ಇತ್ತು. ಅಂದರೆ ಬೇಡಿಕೆ ಕುಗ್ಗುತ್ತಾ ಇರ್ತಕ್ಕಂಥದ್ದು, ಉತ್ಪಾದನೆ ಕಡಿಮೆ ಆಗ್ತಕ್ಕಂಥದ್ದು, ಬೆಲೆಗಳು ಕುಸಿಯತಕ್ಕಂಥದ್ದು, ಉದ್ಯೋಗ ಅವಕಾಶಗಳು ಸಿಗದೇ ಇರತಕ್ಕಂಥದ್ದು, ನಿರುದ್ಯೋಗ ತಾಂಡವಾಡ್ತಕ್ಕಂಥ ಸ್ಥಿತಿಯನ್ನು ನಾವು ಮುಗ್ಗಟ್ಟು, ಎಕನಾಮಿಕ್ ಕ್ರೈಸಿಸ್ ಅಂತ ಕರೀತಾ ಇರ್ತಕ್ಕಂಥದ್ದು. ಸೊ 1929ರಿಂದ 32ರ ಕಾಲಾವಧಿಯಲ್ಲಿ ಜಗತ್ತಿನ ಬಹುತೇಕ ದೇಶಗಳು ಈ ಆರ್ಥಿಕ ಮುಗ್ಗಟ್ಟಿನಲ್ಲಿ ಸಿಲುಕಿಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಆ ಒಂದು ಸಂದರ್ಭದಲ್ಲಿ ಜಗತ್ತಿನ ಎಲ್ಲ ರಾಷ್ಟ್ರಗಳು ಚಿಂತೆಯಲ್ಲಿ ಮುಳುಗಿ ಹೋಗಿದ್ದು. ಹೇಗೆ ಈ ಮುಗ್ಗಟ್ಟಿನಿಂದ ಹೊರಬರಬೇಕು, ಹೇಗೆ ನಾವು ಆರ್ಥಿಕವಾಗಿ ಚೇತರಿಸಿಕೊಳ್ಳಬೇಕು ಎಂಬ ಚಿಂತೆ ಜಗತ್ತಿನ ಎಲ್ಲ ರಾಷ್ಟ್ರಗಳನ್ನು ಕಾಡ್ತಾ ಇತ್ತು. ಆ ಒಂದು ಸಂದರ್ಭದಲ್ಲಿ 1936ರಲ್ಲಿ ಜಾನ್ ಮೆನಾರ್ಡ್ ಕೇನ್ಸ್ ತಮ್ಮ ಶ್ರೇಷ್ಠ ಗ್ರಂಥವಾಗಿರ್ತಕ್ಕಂಥ ಜನರಲ್ ಥಿಯರಿ ಆಫ್ ಎಂಪ್ಲಾಯ್ಮೆಂಟ್, ಇಂಟ್ರೆಸ್ಟ್ ಆ್ಯಂಡ್ ಮನಿ ಎಂಬ ಗ್ರಂಥವನ್ನು, ಅಂದರೆ ಉದ್ಯೋಗ, ಬಡ್ಡಿ ಮತ್ತು ಹಣದ ಸಾಮಾನ್ಯ ಸಿದ್ಧಾಂತ ಎಂಬ
ಮಹಾನ್ ಕೃತಿಯನ್ನು ಜಗತ್ತಿಗೆ ಕೇನ್ಸ್ ನೀಡಿರ್ತಕ್ಕಂಥದ್ದು. ಸೊ ಆ ಒಂದು ಗ್ರಂಥದಲ್ಲಿ ಆರ್ಥಿಕ ಮುಗ್ಗಟ್ಟಿನಿಂದ ಯಾವ ರೀತಿ ಹೊರಬರಬೇಕು, ಜಗತ್ತಿನ ರಾಷ್ಟ್ರಗಳು ತನ್ನ ಆ ಒಂದು ಆರ್ಥಿಕ ಮುಗ್ಗಟ್ಟನ್ನು ಯಾವ ರೀತಿ ಚೇತರಿಸಿಕೊಳ್ಬೇಕು, ತನ್ನ ಆರ್ಥಿಕತೆಯನ್ನು ಕುಗ್ಗಿ ಹೋಗಿರ್ತಕ್ಕಂಥ ಆರ್ಥಿಕತೆಯನ್ನು ಯಾವ ರೀತಿ ಚೇತರಿಸಿಕೊಳ್ಬೇಕು ಎಂಬುದರ ಸಲಹೆ ಸೂಚನೆಗಳನ್ನು ಆ ಒಂದು ಗ್ರಂಥದಲ್ಲಿ ಕೇನ್ಸ್ ಸವಿಸ್ತಾರವಾಗಿ ವಿಶ್ಲೇಷಣೆ ಮಾಡಿರ್ತಕ್ಕಂಥದ್ದು. ಸೊ 1936 ನಂತರ ಜಗತ್ತಿನ ಎಲ್ಲ ರಾಷ್ಟ್ರಗಳು ಕೇನ್ಸ್ರವರ ಆ ಸಾಮಾನ್ಯ ಸಿದ್ಧಾಂತವನ್ನು ಅಧ್ಯಯನ ಮಾಡಿ, ಸೊ ಅಲ್ಲಿ ಕೊಟ್ಟಿರ್ತಕ್ಕಂಥ ಸಲಹೆ ಸೂಚನೆಗಳನ್ನು ಜಗತ್ತಿನ ಅನೇಕ ರಾಷ್ಟ್ರಗಳು ತನ್ನ ಆರ್ಥಿಕತೆಯಲ್ಲಿ ಅಳವಡಿಸಿಕೊಳ್ಳೋದ್ರ ಮೂಲಕ ಕಾಲಾನಂತರ ಜಗತ್ತಿನ ರಾಷ್ಟ್ರಗಳು ಆರ್ಥಿಕವಾಗಿ ಚೇತರಿಸಿಕೊಳ್ಳಲಿಕ್ಕೆ ಪ್ರಾರಂಭ ಮಾಡಿರ್ತಕ್ಕಂಥದ್ದು. ಸೊ ಅಂದಿನಿಂದ ಇಂದಿನವರೆಗೆ ಬಹುತೇಕ ಜಗತ್ತಿನ ಹಿಂದುಳಿದ ರಾಷ್ಟ್ರಗಳು, ಮುಂದುವರಿಯುತ್ತಿರುವ ರಾಷ್ಟ್ರಗಳು, ಮುಂದುವರಿದ ರಾಷ್ಟ್ರಗಳು ಇವತ್ತಿಗೂ ಕೂಡ ಕೇನ್ಸ್ರವರ ಆರ್ಥಿಕ ವಿಚಾರಗಳನ್ನು, ಸಲಹೆ ಸೂಚನೆಗಳನ್ನು ತನ್ನ ದೇಶದ ಆರ್ಥಿಕತೆಯಲ್ಲಿ ವ್ಯಾಪಕವಾಗಿ ಅಳವಡಿಸಿಕೊಳ್ಳೋದ್ರ ಮೂಲಕ ತ್ವರಿತಗತಿಯಲ್ಲಿ ಅಭಿವೃದ್ಧಿಯನ್ನು ಸಾಧಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಜಗತ್ತಿನ ರಾಷ್ಟ್ರಗಳು ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಸೊ ಜಾನ್ ಮೆನಾರ್ಡ್ ಕೇನ್ಸ್ರವರು ಜಗತ್ತಿನ ಒಬ್ಬ ಶ್ರೇಷ್ಠ ಅರ್ಥಶಾಸ್ತ್ರಜ್ಞರಾಗಿ, ಆಧುನಿಕ ಅರ್ಥಶಾಸ್ತ್ರದ ಪಿತಾಮಹನಾಗಿ ಹೊರಹೊಮ್ಮಿರ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಸೊ ಹಾಗಾಗಿ ಜಾನ್ ಮೆನಾರ್ಡ್ ಕೇನ್ಸ್ರವರು ತಮ್ಮ ಈ ಉದ್ಯೋಗ ಸಿದ್ಧಾಂತವನ್ನು ಕೇವಲ ಉದ್ಯೋಗಕ್ಕೆ ಸೀಮಿತವಾಗಿರದೆ ಹಲವಾರು ಆರ್ಥಿಕ ಚಟುವಟಿಕೆಗಳ ದೃಷ್ಟಿಕೋನವನ್ನು ಆಧಾರವಾಗಿರಿಸಿಕೊಂಡು ತಮ್ಮ ಸಿದ್ಧಾಂತವನ್ನು ಇಲ್ಲಿ ವಿಶ್ಲೇಷಣೆ ಮಾಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಹಾಗಿದ್ರೆ ಸೊ ಕೇನ್ಸ್ರವರ ಸಿದ್ಧಾಂತಕ್ಕೆ ನಾವು ಸಾಮಾನ್ಯ ಸಿದ್ಧಾಂತ ಅಂತ ಯಾಕೆ ಕರಿತೀವಿ? ಕೇನ್ಸ್ರವರ ಸಿದ್ಧಾಂತಕ್ಕೆ ನಾವು ಸಾಮಾನ್ಯ ಸಿದ್ಧಾಂತ ಅಂತ ಯಾಕೆ ಕರಿತೀವಿ? ಸಾಮಾನ್ಯ ಸಿದ್ಧಾಂತ ಅಂತ ಕರೀಲಿಕ್ಕೆ ಅದಕ್ಕೆ ಅನೇಕ ಕಾರಣಗಳಿದ್ದಾವೆ. ಆ ಎಲ್ಲ ಕಾರಣಗಳಿಂದಾಗಿ ಇವತ್ತು ಕೇನ್ಸ್ರವರ ಸಿದ್ಧಾಂತವನ್ನು ನಾವು ಸಾಮಾನ್ಯ ಸಿದ್ಧಾಂತ ಅಂತ ಕರಿತಾ ಇದ್ದೀವಿ. ಹಾಗಾಗಿ ಕೇನ್ಸ್ರವರು ತಮ್ಮ ಸಾಮಾನ್ಯ ಸಿದ್ಧಾಂತದಲ್ಲಿ ಈ ಒಂದು ವರಮಾನ, ಉತ್ಪನ್ನ ಮತ್ತು ಉದ್ಯೋಗ ಸಿದ್ಧಾಂತವನ್ನು ಬಹಳಷ್ಟು ಅಚ್ಚುಕಟ್ಟಾಗಿ ಸವಿಸ್ತಾರವಾಗಿ ವಿಶ್ಲೇಷಣೆ ಮಾಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಅವರ ಸಿದ್ಧಾಂತದಲ್ಲಿ ಒಂದು ದೇಶ ಯಾವ ರೀತಿ ಉದ್ಯೋಗ ಅವಕಾಶಗಳನ್ನು ಹೆಚ್ಚಿಸಿಕೊಳ್ಳಬೇಕು, ನಿರುದ್ಯೋಗವನ್ನು ಹೇಗೆ ಹೋಗಲಾಡಿಸಬೇಕು, ಉತ್ಪಾದಕತೆಯನ್ನು ಹೇಗೆ ಹೆಚ್ಚಿಸ್ಕೋಬೇಕು, ಆದಾಯವನ್ನು ಯಾವ ರೀತಿ ವೃದ್ಧಿಸಿಕೊಳ್ಳಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಈ ಒಂದು ಆರ್ಥಿಕ ವಿಚಾರಗಳನ್ನು ತಮ್ಮ ಸಾಮಾನ್ಯ ಸಿದ್ಧಾಂತದಲ್ಲಿ ವಿಶ್ಲೇಷಣೆ ಮಾಡಿರ್ತಕ್ಕಂಥದ್ದು. ಹಾಗಾಗಿಯೇ ಸೊ ಇಲ್ಲಿ ಕೇನ್ಸ್ರವರ ಸಾಮಾನ್ಯ ಸಿದ್ಧಾಂತವನ್ನು ಅನೇಕ ಕಾರಣಗಳಿಂದಾಗಿ ಸೊ ಅವರ ಸಿದ್ಧಾಂತಕ್ಕೆ ಸಾಮಾನ್ಯ ಸಿದ್ಧಾಂತ ಅಂತ ಕರಿತಾ ಇದ್ದೀವಿ. ಹಾಗಿದ್ರೆ ಕೇನ್ಸ್ರವರ ಸಿದ್ಧಾಂತಕ್ಕೆ ಸಾಮಾನ್ಯ ಸಿದ್ಧಾಂತ ಅಂತ ಯಾಕೆ ಕರಿತೀವಿ, ಅದಕ್ಕೆ ಏನು ಕಾರಣ ಅನ್ನೋದನ್ನು ಸೊ ಕಾರಣೀಭೂತ ಅಂಶಗಳನ್ನು ಮುಂದಿನ ತರಗತಿಯಲ್ಲಿ ನಾವು ಸವಿಸ್ತಾರವಾಗಿ ಚರ್ಚಿಸೋಣ. ಹಾಗೆಯೇ ಕೇನ್ಸ್ರವರ ಕಲ್ಪನಾ ಆಧಾರವಾಗಿ ಅಲ್ಲಿ ನಿರ್ಮಿಸಿರ್ತಕ್ಕಂಥ ಉದ್ಯೋಗ ಸಿದ್ಧಾಂತವನ್ನು ಮುಂದಿನ ತರಗತಿಗಳಲ್ಲಿ ನಾವು ಸವಿಸ್ತಾರವಾಗಿ ಚರ್ಚಿಸ್ತಾ ಹೋಗೋಣ. ಇದು ಪೀಠಿಕೆಯ ಭಾಗ. ಧನ್ಯವಾದಗಳು.